ವೆಲ್ಕಮ್ ಬ್ಯಾಕ್ ಟು ಹಳ್ಳಿ ಸೊಗಡು ಬ್ಲಾಗ್ಸ್. ಈ ದಿನ ನಾನು ಕೆಂಪಕ್ಕಿಯಿಂದ ಅನ್ನ ಮಾಡೋದು ಹೇಗೆ ಅಂತ ನೋಡೋಣ. ಈ ಅಕ್ಕಿಯಿಂದ ಅನ್ನ ಮಾಡೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮತ್ತು ಚಾನಲ್ ನೇಮನ್ನು ಚೇಂಜ್ ಮಾಡಿದ್ದೀನಿ, ಹಳ್ಳಿ ಸೊಗಡು ಬ್ಲಾಗ್ಸ್ ಅಂತ. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ 1 ಲೋಟ ಅಕ್ಕಿ ತಗೊಂಡಿದ್ದೀನಿ. 1 ಲೋಟ ಅಕ್ಕಿಯಿಂದ ಅನ್ನ ಮಾಡೋದು ಹೇಗೆ ಅಂತ ನೋಡೋಣ. ಈ ಅನ್ನ ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. 1 ಲೋಟ ಅಕ್ಕಿ ಹಾಕಿ ನೀರು ಹಾಕಿ ಚೆನ್ನಾಗಿ ಪ್ರೆಸ್ ಮಾಡ್ತಾ ಅಕ್ಕಿಯನ್ನು ಉಜ್ಜಿ ತೊಳಿಬೇಕು. ಒಂದು 2 ರಿಂದ 3 ಸರಿ ಅಕ್ಕಿಯನ್ನು ತೊಳಿಬೇಕು ನೀಟಾಗಿ. ನೋಡಿ, ಈ ಥರ ತೊಳೆಯೋದ್ರಿಂದ ಅದರಲ್ಲಿರುವಂತಹ ಪೌಡ್ರು ಮತ್ತು ಗಲೀಜೆಲ್ಲ ಆಚೆ ಹೋಗುತ್ತಲ್ಲ, ಅದಕ್ಕೋಸ್ಕರ ತೊಳಿಬೇಕು. ಈ ಥರ ಅಕ್ಕಿಯನ್ನು ಪ್ರೆಸ್ ಮಾಡ್ತಾ ತೊಳಿಬೇಕು. ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಬೆಲ್ ಐಕನ್ ಕ್ಲಿಕ್ ಮಾಡಿ, ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ಬಂದು ತಲುಪುತ್ತೆ ಅಂತ ಹೇಳ್ತಾ, ಒಂದು ಸರಿ ತೊಳೆದೆ ಮತ್ತು ಇನ್ನೂ ಒಂದು ಸರಿ ನೀರು ಹಾಕ್ಕೊಂಡು ನೀಟಾಗಿ ನೋಡಿ ಈ ಥರ ಉಜ್ಜಿ ಅಕ್ಕಿಯನ್ನು ತೊಳ್ಕೊಬೇಕು. ಮತ್ತು ಈ ಅಕ್ಕಿ ಸ್ಲಿಮ್ಮಲ್ಲಿ ಅಂದರೆ ಮಧ್ಯಮ ಉರಿಯಲ್ಲಿ ಇಟ್ಕೊಂಡು 2 ವಿಸಿಲ್ ಬರೆಸ್ಕೊಳ್ಬೇಕು. ಬೇಗ ವಿಸಿಲ್ ಬಂದುಬಿಟ್ರೆ ಅನ್ನ ಆಗಿರೋದಿಲ್ಲ, ಅದಕ್ಕೋಸ್ಕರ. ನೋಡಿ, 2 ಸಲ ತೊಳೆದಿದ್ದಾಯಿತು. ಈಗ 1 ಲೋಟ ಅಕ್ಕಿಗೆ 2 ಲೋಟ ನೀರು ಹಾಕ್ಕೊಳ್ಬೇಕು. ನಾನು ಫಸ್ಟ್ 1 ಲೋಟ ನೀರು ಹಾಕಿದೆ, ಮತ್ತು ಅರ್ಧ ಲೋಟ ಹಾಕ್ಕೊಂಡಿದ್ದೆ, ಸಾಕಾಗಲ್ಲ ಅಂತೇಳ್ಬಿಟ್ಟು ಮತ್ತೆ ಅರ್ಧ ಲೋಟ. ಟೋಟಲಿ ಒಂದು ಲೋಟ ಅಕ್ಕಿಗೆ 2 ಲೋಟ ನೀರನ್ನು ಹಾಕ್ಕೊಳ್ಬೇಕು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಕ್ಯಾಪ್ ಕ್ಲೋಸ್ ಮಾಡಿ ಮೀಡಿಯಮ್ ಉರಿಯಲ್ಲಿ 2 ವಿಸಿಲ್ ಬರೆಸ್ಕೊಳ್ಬೇಕು. ನೋಡಿ, ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಬೇಕು. ಮೀಡಿಯಮ್ ಉರಿನಲ್ಲೇ ಬೇಯಿಸಬೇಕು ಇದನ್ನು, ಇಲ್ಲ ಪಾತ್ರೆಯಲ್ಲಿ ಕೂಡ ಮಾಡ್ಕೊಳ್ಬೋದು. ನೋಡಿ, ಈ ಥರ ಫೈನಲಿ ಈ ಥರ ಅನ್ನ ಆಗಿದೆ. ಇದು ಅನ್ನ ತುಂಬ ಚೆನ್ನಾಗಿರುತ್ತೆ ಮತ್ತು ಟೇಸ್ಟಾಗಿ ಕೂಡ ಇರುತ್ತೆ. ಮತ್ತು ಇದ್ರ ಜೊತೆ ತಿಳಿ ಸಾರು ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಹೇಗೆ ಬಂತು ಅನ್ನ ಅಂತ ಹೇಳಬೇಕು ಕಮೆಂಟ್ ಮೂಲಕ. ಮತ್ತು ನೋಡಿ, ತಿಳಿ ಸಾರು, ಇದ್ರ ಜೊತೆ ಸ್ವಲ್ಪ ತುಪ್ಪ. ಇದು ಮನೆಯಲ್ಲಿ ಮಾಡಿರೋ ತುಪ್ಪ, ಹಳ್ಳಿಗಳಲ್ಲಿ ಸಿಗುತ್ತಲ್ಲ ಅದು, ಪಾಕೆಟ್ ತುಪ್ಪ ಅಲ್ಲ ಇದು. ಮತ್ತು ಇದ್ರ ಜೊತೆ ಉಪ್ಪಿನಕಾಯಿ, 2 ಬಜ್ಜಿ ಜೊತೆ ಊಟ ಮಾಡ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ, ಹೇಗೆ ಬಂತು ಅಂತ ಹೇಳಿ. ವಿಡಿಯೋ ಪೂರ್ತಿ ನೋಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಪ್ಲೀಸ್. ನಿಮ್ಮ ಲೈಕ್ ಕೊಡೋದ್ರ ಮೂಲಕ ಎನ್ಕರೇಜ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು.